सर्वज्ञो शंकरं शंकराचार्यं केशवं बादरायणं सूत्रभाष्यं वन्दे भगवन्तो पुनः श्रीमच्छङ्करभगवत्पूज्यवादसद्गुरुभ्यो नमः वन्दे दन्तस्यानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाहं सम्प्रदायज्ञं गुरुं दत्तानन्दं भागाश्रये श्री अर्चिषो अहह अर्चिदेवतायाः अहह अहरभिमानी देवतां ಅವರು ಇಲ್ಲಿಂದ ಅರ್ಚಿಸಿ ಹೋಗ್ತಾರೆ ಅಂದ್ರೆ ಅರ್ಚಿ ಅಭಿಮಾನಿ ದೇವತೆಗೆ ಅದು ಬೆಂಕಿಗೆ ಹಾಕ್ತಾರಲ್ಲ, ಬೆಂಕಿಗೆ ಹಾಕಿದಾಗ ಉರಿಯುತ್ತಲ್ಲ, ಆ ಉರಿಯೋ ಜ್ವಾಲೆ ಬರುತ್ತಲ್ಲ, ಆ ಜ್ವಾಲೆಗೆ ಒಂದು ಅಭಿಮಾನಿ ದೇವತೆ ಇರುತ್ತೆ. ಜ್ವಾಲಾಭಿಮಾನಿ ದೇವತೆ ಅದನ್ನ ಹ್ಯಾಂಡ್ ಓವರ್ ಮಾಡುತ್ತೆ, ಟೇಕ್ ಓವರ್ ಮಾಡುತ್ತೆ ಆ ಇದೊಳಗೆ. ಆಮೇಲೆ ಅನ್ನ ಅಪೂರ್ಯಮಾಣ ಪಕ್ಷಂ ಶುಕ್ಲಪಕ್ಷ ದೇವತಾ, ಆ ಅಹಸ್ಸಿಗೆ ಹೋದ್ಮೇಲೆ ಅರ್ಚಿಸಿದ ಅಹಸ್ಸಿಗೆ, ಅಹಸ್ಸಿಂದ ಅಪೂರ್ಯಮಾಣ ಪಕ್ಷ ಶುಕ್ಲಪಕ್ಷ ದೇವತೆ, ಶುಕ್ಲಪಕ್ಷಕ್ಕೆ ಯಾವುದು ಅಭಿಮಾನಿ ದೇವತೆ ಆಗಿದೆಯೋ ಆ ದೇವತೆಗೆ ತಪ್ಪಿಸ್ತಾರೆ, ಅದನ್ನು ತಗೊಂಡ್ಬಿಡುತ್ತೆ. ಅಪೂರ್ಯಮಾಣ ಪಕ್ಷ ಜಾನ್ ಷಣ್ಮಾಸಾನ್ ಉದನ್ ಉತ್ತರಾಂಬಿಷಂ ಏತಿ ಸವಿತಾ ತಾನ್ ಮಾಸಾನ್ ಉತ್ತರಾಯಣ ದೇವತಾಂ. ಅಪೂರ್ಯಮಾಣ ಪಕ್ಷದಿಂದ ಯಾವ 6 ತಿಂಗಳ ಕಾಲ ಸೂರ್ಯನು ಉತ್ತರ ದಿಕ್ಕಲ್ಲಿ ಸಂಚಾರ ಮಾಡ್ತಾನೋ ಆ 6 ತಿಂಗಳಿಗೆ ಯಾರು ಅಭಿಮಾನಿ ದೇವತೆಗಳು ಅವರಲ್ಲಿ ಸೇರ್ಕೊಳ್ತಾರೆ. ಎಲ್ಲ ಯಾವ ಟೈಮ್ ಸತ್ರು ಅವರಲ್ಲಿ ಸೇರ್ಕೊಂಡು ಅವ್ರು ಇದ್ದೇ ಇರ್ತಾರೆ. ದೇವತೆಗಳು ನಿತ್ಯ, ಕಾಲ ಚೇಂಜ್ ಆಗ್ತಾ ಇರ್ಬೋದು, ಪರಪಕ್ಷ ಶುಕ್ಲಪಕ್ಷ ಕೃಷ್ಣಪಕ್ಷ ಬರ್ತಿರ್ಬೋದು, ಹಗಲು ರಾತ್ರಿ ಆಗ್ತಿರ್ಬೋದು, ಏನೋ. ಆದ್ರೆ ದೇವತೆಗಳು ಪರ್ಮನೆಂಟ್ ಆಗಿ ಇದ್ಬಿಡ್ತಾರಾದ್ರಿಂದ ಅವರು ಈ ಉಪವಾಸಕರನ್ನ ತಗೊಳ್ತಾರೆ, ಕೈ ತಗೊಳ್ತಾರೆ. ತೇಭ್ಯೋ ಮಾಸೇಭ್ಯ ಸಂವತ್ಸರ ಸಂವತ್ಸರ ದೇವತಾ, ಆ ಮಾಸಗಳಿಂದ ಅಲ್ಲೇ ಮಾಸೇಭ್ಯ ಪಿತೃಲೋಕವಿವರು, ಮಾಸೇಭ್ಯ ಸಂವತ್ಸರ, ಇಲ್ಲೇ ಡಿವಿಯೇಷನ್ ಆಗೋದು. ಅಸ್ತಿಕೆರಿಂದ ಬಲಗಡೆ ಹೋಗುತ್ತೆ ಮೈಸೂರು, ಎಡಗಡೆ ಹೋಗುತ್ತೆ ಬೆಂಗಳೂರು. ಸುಮ್ಮನೆ ಬರುವಾಗ ಹಾಗೆ ಇಲ್ಲಿ ಅಲ್ಲಿ ಶಾಸಕರಿಗೂ ಒಂದೇ ರೋಡ್ ಹೋಗ್ತಾರಲ್ಲ, ಇಲ್ಲಿ ಹಾಗೆ ಅಲ್ಲಿ ಇಲ್ಲೂ ಒಂದೇ ಹೋಗಲ್ಲ. ಆರಂಭದಿಂದಲೂ ಡಿವಿಯೇಷನ್. ಆರಂಭದಿಂದಲೇ ಅವರು ಅರ್ಚಿಷು ನಾಪರವಾಗಿದೆಯಲ್ಲ, ಧೂಮ ಭವಂತಿ, ಧೂಮ ರಾತ್ರಿ ರಾತ್ರಿ ಅಪರಪಕ್ಷಂ ಅಪರಯಾನ್ ಷಣ್ಮಾಸಾನ್ ದಕ್ಷಿಣಾನ್ ಇತಿ ತಾನ್ ಮಾಸೇಭ್ಯ ಪಿತೃಲೋಕಂ. ಇದು ಕರ್ಮಿಗಳ ಗತಿ, ಕರ್ಮಿಗಳು ಈ ರೀತಿ ಹೋಗ್ತಾರೆ. ಅವ್ರು GPS ಆ ತರಹ, ಇವ್ರು GPS ಜೋರು, ಇವ್ರು 14 ಸ್ಟೆಪ್. ಉತ್ತರಾಯಣ ದೇವತೆ ಎಂದು ಹೇಳಿದರೆ ಆ ಉತ್ತರಾಯಣ ದೇವತೆಯಿಂದ ಸಂವತ್ಸರಾಭಿಮಾನಿ ದೇವತೆ ಅಂತ ಹೇಳ್ಕೊತಾರೆ. ಎಲ್ಲಕ್ಕೂ ಕಾಲಪುರುಷ ದೇವತೆ ಇದ್ದಾನೆ. ತದ ಸಂವತ್ಸರ ಆದಿತ್ಯಂ, ಸಂವತ್ಸರದಿಂದ ಆದಿತ್ಯನ ಹೋಗ್ತಾರೆ. ಏನು ಹೋದಾಗ ಆಯಾಸ ಆಗಲ್ಲ, ಹಸಿವಾಗಲ್ಲ, ಭಯ ಆಗಲ್ಲ, ಯಾವುದೇ ದುಃಖವೂ ಆಗಲ್ಲ. ಆದಿತ್ಯ ಸಂವತ್ಸರದಿಂದ ಆದಿತ್ಯನ ಹೋಗ್ತಾರೆ. ಆದಿತ್ಯ ದೇವತೆಯರು ಒಂದಾಗ್ತಾರೆ. ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ, ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ. ಆದಿತ್ಯ ಲೋಕದಿಂದ ಚಂದ್ರಮಂಡಲಕ್ಕೆ ಹೋಗ್ತಾರೆ. ಚಂದ್ರಮಂಡಲ ಅಂದ್ರೆ ಈ ಚಂದ್ರ ಅಲ್ಲ, ಸ್ವಮ ಅಲ್ಲ, ಮನೋಭಿಮಾನಿ ದೇವತೆ, ವೃದ್ಧಿಕ್ಷಯ ರಹಿತವಾಗಿರ್ತಕ್ಕಂಥ ಚಂದ್ರ, ಅಲ್ಲಿ ಹೋಗ್ತಾನೆ. ಆ ಚಂದ್ರನ ವಿದ್ಯುತ್, ಅದು ಅಷ್ಟೇ, ಈ ಮಿಂಚು ಅಲ್ಲ. ಆದಿತ್ಯನ ಆಶ್ಚರ್ಯ ಉಷ್ಮಾದ ಆದಿತ್ಯ ಪರಾಂಚೋ ಲೋಕ, ಆದಿತ್ಯಗಿಂತ ಮೇಲೆ ಇರ್ತಕ್ಕಂತಹ ಲೋಕ ಅದು. ಅಲ್ಲಿ ಚಂದ್ರ ವಿದ್ಯುತ್ ಎಲ್ಲ ಇದಾರಂತೆ, ಅಲ್ಲಿ ಹೋಗ್ತಾರಂತೆ. ಇವನು ಗೊತ್ತಾಗಲ್ಲ, ಹೋಗುವ ಇವನಿಗೆ ಏನು ಅರಿವಾಗಲ್ಲ. ಸಂಪಿಂಡಿತ ಕಾಲಗ್ರಾಮ, ಸಂಪಿಂಡಿತ ಒಗ್ಗೂಡಿದ ಒಂದಾದ ಕಳಕವುಳ್ಳವರಾಗಿ ಹೋಗ್ತಾ ಇರ್ತಾರೆ. ದೇವತೆ ಕ್ಯಾರಿ ಮಾಡ್ತಿರ್ತಾರೆ. ಮನೋಮಯ ಕಲಸಿ ಹೋಗುವಾಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಶ್ರುತಿ ಪ್ರಮಾಣದಿಂದ ಒಪ್ಪಬೇಕೇ ಹೊರತು ಯಾವುದೇ ನಿರೀಕ್ಷಣೆಯಿಂದ ಇದನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಈ ಗತಿ ಇದೆಯಲ್ಲ, ದೇಹ ಬಿಟ್ಟ ಮೇಲೆ
ಆ ಪ್ರಾಣಗಳು ಮನಸ್ಸು ಹೋಗುವಂತಹ ಒಂದು ವಿಚಾರವು ಶಾಸ್ತ್ರೀಕ ಗಮ್ಯವೇ ಹೊರತು ತರ್ಕಗಮ್ಯವಲ್ಲ, ಪ್ರತ್ಯಕ್ಷ ಗಮ್ಯವೂ ಅಲ್ಲ. ನಂಬೋದು ನಂಬೇ ಇರುವುದಿಲ್ಲ, ಏನು ಮಾಡಕ್ಕಾಗಲ್ಲ. ಇದು ಶ್ರದ್ಧಾ ವಿಚಾರವೇ ಹೊರತು ಇದು ಅನುಭವ ವಿಚಾರ ಅಲ್ಲ. ತತ್ವಜ್ಞಾನವಾದ ಅನುಭವ ವಿಚಾರ. ಆದ್ರೆ ಇದರಲ್ಲಿ ಆಗಿಲ್ಲ, ಆಗಕ್ ಸಾಧ್ಯ ಇಲ್ಲ ಅನ್ನೋಕ್ಕೂ ಏನೂ ಇಲ್ಲ. ಇದನ್ನು ಅಲ್ಲುಗಳೆಯೋಕ್ಕೂ ಏನು ಇದಿಲ್ಲ. ಯಾಕೆಂದ್ರೆ ಇಲ್ಲಿ ಹಾವಿಲ್ಲ ಅಂದ್ರೆ ಕಾಣ್ತಾ ಇದೆ, ಅಂದ್ರೆ ಇಲ್ಲ ಅಂತಂದ್ಬೋದು. ಹಾಗೆ ಕಂಡು ಏನಿಲ್ಲ ಅಂತಂದಿಲ್ಲ. ಶಾಸ್ತ್ರೀಕ ಗಮ್ಯವಾದ ವಿಚಾರವು ಶಾಸ್ತ್ರಗೋಚರ ಪ್ರಮಾಣವಾದನ್ನ ಅದನ್ನ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ, ಪ್ರೂವ್ ಮಾಡೋಕ್ಕಾಗಲ್ಲ, ಕಿತ್ತಕ್ಕಾಗಲ್ಲ. ಎರಡಕ್ಕೂ ಅದು ವಿಷಯ ಅಗೋಚರ. ಹಾಗಾದ್ರಿಂದ ಚಂದ ಬಸವ ವಿದ್ಯುತ್, ಚಂದ್ರದಿಂದ ವಿದ್ಯುತ್ತಿಗೆ ಹೋಗಲ್ಲ. ಹಾಲೆಲ್ಲ ಒಡೆದೋಗ್ತಿದ್ದಮ್ಮ, ಎಲ್ಲ ಹಾಲು ಒಡೆದು ಎಲ್ಲ ಚೆಲ್ಲಿದ್ರು ಅಷ್ಟೇ. ದಿನ ಹಿಂಗೆ ಆಗ್ತದೆ. ಹಾಲು ಕಾಸೋದು, ಒಡೆಯೋದು, ಕಾಂಪ್ರಮೈಸ್ ಚೆಲ್ಲೋದು. ಆಯ್ತಾ ಚಂದ ತತ್ತಸ್ಥಾನ್ ತಾನ್ ಪುರುಷಃ ಕಶ್ಚಿತ್ ಬ್ರಹ್ಮಲೋಕಾದ್ ಏತ್ಯ ಅಮಾನವಃ ಕಶ್ಚಿತ್ ಬ್ರಹ್ಮಲೋಕಾನ್ ಏತ್ಯ ಅಮಾನವಃ ಮಾನವ್ಯಾಂ ಸೃಷ್ಟೋ ಭವೋ ಮಾನವ ಮಾನವ್ಯಾಂ ದೃಷ್ಟೋ ಭವೋ ಮಾನವಃ ನ ಮಾನವೋ ಅಮಾನವಃ. ಮಾನವೋ ಮಾನವಃ. ಅಲ್ಲಿ ತತ್ ಅಲ್ಲಿದ್ದಂತಹ ಅಂದ್ರೆ ವಿದ್ಯುತ್ತಲ್ಲಿರ್ತಕ್ಕಂತಹ ಇಷ್ಟಾಧಿಕಾರಿ ಅಲ್ಲ, ಅವನು ಉಪಾಸಕರು. ವಿದ್ಯುತ್ ಮಂಡಲಕ್ಕೆ ಹೋಗಿರ್ತಾರಲ್ಲ, ಆಯ್ಕೆಯಿಂದ ಚಂದ್ರನ ವಿದ್ಯುತ್ ಹೋಗಿರ್ತಾರಲ್ಲ, ವಿದ್ಯುತ್ತಿಗೆ ಹೋದಂತಹ ಆ ಉಪಾಸಕರನ್ನ ಒಬ್ಬ ಪುರುಷ ಬರ್ತಾನಂತೆ. ಇಲ್ಲಿಂದ ಅವನು ಬರ್ತಾನೆ, ಬ್ರಹ್ಮಲೋಕದ ಬರ್ತಾನಂತೆ. ಅವನು ಗೊತ್ತಾಗತ್ತೆ ಇವ್ರು ಬಂದಿದ್ದಾರೆ ಅಂತ. ಅಂಥ ಒಂದು ಟೆಲಿಪ್ರಿಂಟ್ ಟೆಲಿಕಾಸ್ಟ್ ಅದು ಎಷ್ಟು ಫಾಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಒಬ್ಬ ಬಂದಿದ್ದಾನೆ ಅಂತ. ಇವನು ಹೋಗೋದಕ್ಕೂ ಅವ್ನು ಬಂದಿರೋಕ್ಕೂ ಕರೆಕ್ಟ್ ಆಗುತ್ತೆ, ಕಾಯ್ಬೇಕಾಗಿಲ್ಲ ಇವನು, ಅಷ್ಟು ಫಾಸ್ಟ್ ಆಗಿ ಇದಾಗುತ್ತೆ. ಅದು ಬ್ರಹ್ಮಲೋಕದಿಂದ ಬಂದಂತಹ ಮನುಷ್ಯ, ಅವನು ಅಮಾನವ. ಅಮಾನವ ಅಂದ್ರೆ ಈ ಮಾನವ ಕಲ್ಪಕ್ಕೆ ಸೇರಿಲ್ಲ ಅವನು. ವೈವಸ್ವತ ಮನ್ವಂತರ ಇದ್ವಲ್ಲ, ವೈವಸ್ವತ ಮನ್ವಂತರಕ್ಕೆ ಬಂದಿಲ್ಲ, ಒಳಗ್ತಾ ಇಲ್ಲ, ದಾಟಿದ ಆಚೆ ಇರೋನು. ಬ್ರಹ್ಮಮಂಡಲದ ಬ್ರಹ್ಮಲೋಕದ ಪುರುಷ ಅವನು, ಅಮಾನವ ಪುರುಷ. ಅವನು ಮಾನವದಲ್ಲಿ ಮನುವಿನ ಕಲ್ಪದಲ್ಲಿರೋರು ಮಾನವೀಯರು. ನ ಮಾನವ ಅಮಾನವ, ಅದಲ್ಲದೆ ಇದ್ದವರು ಅಮಾನವರು. ಈ ಮನುಕಲ್ಪ ಈ ಮನ್ವಂತರಕ್ಕೆ ಸೇರ್ಕೊಳ್ದೇ ಇರತಕ್ಕಂಥ ಒಬ್ಬ ಮನುಷ್ಯ, ಬ್ರಹ್ಮಲೋಕದ ಮನುಷ್ಯ. ಅವನು ಮನುಷ್ಯ ಅಂತಂದ್ರೆ ಜೀವಿ, ಇವನು ಮನುಷ್ಯ, ನಮ್ಮ ಹಾಗೆ ಮನುಷ್ಯ ಅಲ್ಲ, ಅವನು ದೇವತಾ ಪುರುಷ. ಅವನು ಬರ್ತಾನೆ. ಪುರುಷಃ ಏನಾನ್ ಬ್ರಹ್ಮ ಸತ್ಯಲೋಕಸ್ಥಂ ಗಮಯತಿ. ಸ ಪುರುಷಃ ಏನಾನ್ ಬ್ರಹ್ಮ ಸತ್ಯಲೋಕಸ್ಥಂ ಗಮಯತಿ. ಸತ್ಯಲೋಕಸ್ಥಃ ಗಮಯತಿ ಅನ್ಬೇಕಲ್ವಾ? ಏನಾನ್ ಬ್ರಹ್ಮ ಗಮಯತಿ ಸತ್ಯಲೋಕಸ್ಥ. ಹಂಗ್ ಮಾಡ್ಬಿಟ್ರ ಬ್ರಹ್ಮಕ್ಕೆ ವಿಶೇಷಣವಾ? ಸತ್ಯಲೋಕದಲ್ಲಿರ್ತಕ್ಕಂತಹ ಬ್ರಹ್ಮವನ್ನು ಕುರಿತು ಈ ಪುರುಷನು ಇವರನ್ನು ಒಯ್ತಾನೆ. ಯಾವ ಪುರುಷ? ಅಮಾನವ ಪುರುಷ. ಯಾರನ್ನ? ಉಪಾಸಕರನ್ನ. ಎಲ್ಲಿ ಒಯ್ತಾನೆ? ಬ್ರಹ್ಮಲೋಕಕ್ಕೆ. ಎಂಥ ಬ್ರಹ್ಮಲೋಕಕ್ಕೆ? ಸತ್ಯಲೋಕವಾಗಿರ್ತಕ್ಕಂತಹ ಸತ್ಯಲೋಕವಾದ ಬ್ರಹ್ಮಕ್ಕೆ ಅಲ್ಲಿ ಒಯ್ತಾನೆ. ಗಂತವ್ಯ ಗಮಯಿತೃತ್ವ ವ್ಯವದೇಶಿಭ್ಯ. ಇಲ್ಲಿ ಯಾಕೆ ಬ್ರಹ್ಮಲೋಕ ಸತ್ಯಲೋಕ ಅರ್ಥ ಮಾಡ್ತೀವಿ, ಪರಮಾತ್ಮ ಅಂತ ಅರ್ಥ ಮಾಡ್ಲಿಲ್ಲ ಅಂದ್ರೆ, ಹೋಗುವರು ಗಂತವ್ಯ ಹೋಗ ಬ್ರಹ್ಮಲೋಕ, ಗಮಯಿತ ಹೋಗೋನು ಇವನು ಅಮಾನ ಪುರುಷ. ಇದನ್ನ ಹೇಳ್ತಾ ಇರೋದ್ರಿಂದ ಇದು ನಿರ್ಗುಣ ಬ್ರಹ್ಮಲೋಕ ಅಲ್ಲ, ಪರಮಾತ್ಮ ಲೋಕ ಅಲ್ಲ. ಪರಮಾತ್ಮ ಲೋಕ ಅಂದ್ರೆ ಹೋಗೋ ಕೆಲಸ ಇಲ್ಲ, ಅವ್ರು ಹೋಗ್ಬೇಕು ಇಲ್ಲೇ. ಅತ್ತೈವ ಸಮಮನೀಯಂತೆ. ಇಲ್ಲಿಯೇ ಈ ಜ್ಞಾನವಾದ ಸಮಸಮಯದಲ್ಲಿಯೇ ಭಿನ್ನ ಘಟ ಗಡಿಗೆ ಹೊಡೆದ್ರೆ ಒಳಗಿರೋ ದೀಪ ಹೇಗೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೋ, ಅವರು ಪೂರ್ತಿ ಬದುಕಿರುವಾಗ ಜಗದಾತ್ಮರಾಗಿರ್ತಾರೆ. ಆಮೇಲೆ ಅದು ಅಂತ ಔಪಚಾರಕ್ಕೆ ಹೇಳ್ಬೇಕು. ಆಮೇಲೆ ಆಗೋರಲ್ಲ, ಆಮೇಲೆ ಆಗ್ಬೇಕಾಗಿಲ್ಲ. ಆಮೇಲೆ ಆದ್ರೆ ಅದು ಮುಂಚೆ ಆಗಿಲ್ಲ ಅಂತ ಬಿಡುತ್ತೆ. ಹಾಗಾಗಿ ಬಿಡು ಅಂದರು ಇರ್ಲಿ, ಸ್ವಲ್ಪ ಅವ್ರು ಕೇಳಿಸ್ತೆ ಎದಕ್ ಬಂದ್ರೆ. ಅದ ದೂರ ಇಡು ಅದನ್ನ, ಇಲ್ಲಿಟ್ಬಿಡು, ಮೇಲೆ ಇಟ್ಬಿಡು. ಮುಟ್ಟಬೇಡ, ಅದ್ರ ಕೈಯನ್ನ ಒಳಗೆ ಸೇರಿಸ್ಕೊ. ಅಣೆ ನೋಡ್ಬಿಟ್ಟು ಅದ್ಯಾರಿ. ಸನ್ಮಾತ್ರ ಬ್ರಹ್ಮ ಪ್ರಾಪ್ತೋ ತದನುಪಪತ್ತೇ. ಸನ್ಮಾತ್ರ ಬ್ರಹ್ಮ ಪ್ರಾಪ್ತೋ ತದನುಪಪತ್ತೇ. ಸನ್ಮಾತ್ರವಾದ ಬ್ರಹ್ಮ ಪ್ರಾಪ್ತಿ ಆಗುತ್ತೆ ಅಂತ ಆದ್ರೆ ಅದರ ವಿಷಯದಲ್ಲಿ ಇದು ಹೊಂದಲ್ಲ. ಗಂತವ್ಯ ಗಮನಿಸುತ್ತ ಈ ತ್ರಿಪುಟಿ ಬರಲ್ಲ, ಅಲ್ಲಿ ಮೂರಿಲ್ಲ. ಅಲ್ಲಿ ಸನ್ಮಾರ್ಥ ಅಂದ್ರೆ ಈಗಲೇ ಯಾವಾಗ್ಲೂ ಪರಮಾರ್ಥವಾಗಿ ಇದ್ಕೊಂಡಿರುವ ಬ್ರಹ್ಮ.
ಅದು ತಾನಾಗಿದ್ದೀನಿ ಅಂತ ಕಂಡ್ಕೊಂಡು ಅಲ್ಲಿಯೇ ಸೆಟ್ ಆಗಿರೋರು ಅಂಥವರಿಗೆ ಈ ಗಂತವ್ಯ ಗಮನಾದಿಗಳು ಬರೋದೇ ಇಲ್ಲ. ಅದನ್ನ ಇದು ಸತ್ಯಲೋಕಸ್ಥಂ ಬ್ರಹ್ಮ ಅಂತ ಅರ್ಥ ಮಾಡ್ಬೇಕು. ಇಲ್ಲಿದೆ 7ನೇ ಲೋಕ ಭೂ ಭುವ ಸ್ವ ಮಹಾಜನ ತಪಃ ಸತ್ಯ. ಬ್ರಹ್ಮೈವ ಬ್ರಹ್ಮ ತತ್ರ ವಕ್ತುಂ ನ್ಯಾಯಂ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಇತಿ ತತ್ರ ವಕ್ತುಂ ನ್ಯಾಯಂ. ಅಲ್ಲಿ ತತ್ರ ಅಂದ್ರೆ ಜ್ಞಾನ ಪ್ರಕರಣದಲ್ಲಿ ಅವನು ಬ್ರಹ್ಮವೇ ಆಗಿದ್ದು ಬ್ರಹ್ಮ ಸೇರ್ತಾನೆ ಅಂತ ಹೇಳ್ಬೇಕೇ ಹೊರತು ಅಲ್ಲಿ ಈ ರೀತಿ ತ್ರಿಪುಟಿ ಇಲ್ಲ. ಹೋಗೋನು ಹೋಗಬೇಕಾದಾಗ ಹೋಗುವುದು ಅದೆಲ್ಲ ಇಲ್ಲ. ಬ್ರಹ್ಮೈವ ಸನ್ ಇಲ್ಲೇ ಬ್ರಹ್ಮನ ಆದವನಾಗ್ಬಿಟ್ಟು ಆದ್ರೆ ಇವನು ಬ್ರಹ್ಮನ ಮುಂದೆ ಆಗಬೇಕು. ಸತ್ಯಲೋಕಕ್ಕೆ ಹೋಗಿ ಆ ಬ್ರಹ್ಮತ್ವ ಪಡಿಬೇಕು. ಈ ಜ್ಞಾನಿ ಜ್ಞಾನವಾದ ಸಮಯ ಬ್ರಹ್ಮನ ಆಗ್ಬಿಟ್ಟ. ಹಾಗಾಗಿ ಅವನಿಗೆ ಮತ್ತೆ ಹೋಗೋದು ಅನ್ನುವಂತ ಇದು ಬರೋದಿಲ್ಲ. ಬ್ರಹ್ಮನೇ ಆಗ್ಬಿಟ್ಟು ಬ್ರಹ್ಮ ಒಂದಾಗ್ತಾನೆ ಅಂತ ಹೇಳಿ ಈ ರೀತಿ ಆ ವಿಷಯದಲ್ಲಿ ಈ ರೀತಿ ಹೇಳೋದು ನ್ಯಾಯ ಅಂತ. ಜ್ಞಾನ ಪ್ರಕಾರದಲ್ಲಿ ಈ ರೀತಿ ಹೇಳ್ಬೇಕು ಅಂತ. ಸರ್ವಭೇದ ನಿರಾಸೇನ ಸರ್ವಭೇದ ನಿರಾಸೇನ ಸನ್ಮಾತ್ರ ಪ್ರತಿಪತ್ತಿಂ ವಕ್ಷ್ಯತಿ. ಮಾತ್ರ ಪ್ರತಿಪತ್ತಿಂ ವಕ್ಷ್ಯತಿ. ಮುಂದೆ 6ನೇ ಅಧ್ಯಾಯದಲ್ಲಿ ಈ ಬ್ರಹ್ಮನ್ ಸೇರುವಾಗ ಯಾವ ರೀತಿ ಹೇಳುತ್ತೆ? ಸಮಸ್ತ ಭೇದಗಳನ್ನು ಅಳಿಸಾಕುವುದರ ಮೂಲಕ ಕಾಲ ದೇಶ ನಾಮ ರೂಪ ಕಾರ್ಯ ಕಾಲ ಎಲ್ಲ ಕಿತ್ತಾಕ್ಬಿಡ್ತಾನೆ. ಏಕಮೇವ ಅದ್ವಿತೀಯಂ ಪರಂ ಬ್ರಹ್ಮ ಅನ್ನುವಂಥ ಆ ಒಂದು ಅನುಭವದಲ್ಲಿ ನೆಲೆ ನಿಂತವನಾಗಿ ಸನ್ಮಾತ್ರ ಪ್ರತಿಪತ್ತಿ ಸನ್ಮಾತ್ರವಾದ ಚಿನ್ಮಾತ್ರವಾದ ಬ್ರಹ್ಮವನ್ನು ಪಡ್ಕೊಳ್ಳೋದೇ ನಾವು ಜ್ಞಾನದಿಂದ ಪಡ್ಕೊಳ್ಳೋದು, ಕ್ರಿಯೆಯಿಂದ ಪಡ್ಕೊಳ್ಳೋದಲ್ಲ. ಅಜ್ಞಾನದಿಂದ ಪಡೆದಿಲ್ಲ ಅಂತ ಅಂದ್ಕೊಂಡವನು ಜ್ಞಾನದಿಂದ ಪಡೆದದ್ನೇ ಪಡ್ಕೊಂಡೇ ಅಂತ ಔಪಚಾರಿಕವಾಗಿ ಪಡ್ಕೊಳ್ತಾನೆ. ಪಡ್ಕೊಂಡವನಂತ ಆಗ್ತಾನೆ. ಅಪ್ಪ ಬೇಕಾಗಿಲ್ಲ, ಪಡ್ಕೊಳ್ಳೋದಲ್ಲ, ಪಡೆದಾಗಿರೋದು. ಅಜ್ಞಾನದಿಂದ ಪಡೆದಿಲ್ಲ, ನಾನಲ್ಲ ಅಂದ್ಕೊಂಡಿದ್ದ ಅಜ್ಞಾನ ಕಳ್ಕೊಂಡ ಬಿಟ್ಕೊಂಡ. ಅದೃಷ್ಟೋ ಮಾರ್ಗೋ ಗಮನಾಯ ಉಪತಿಷ್ಠತೆ. ನ್ಯಾಯ ನ್ಯಾಯ ಯಾವತ್ತೂ ಅಷ್ಟೇ. ಹೋಗಬೇಕಾದ್ರೆ ಮಾರ್ಗ ಕಂಡಿರ್ಬೇಕೆ ಹೊರತು ಕಾಣದ ಮಾರ್ಗ ಹೋಗೋದಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗೋಕಿಲ್ಲ. ಅಲ್ಲಿ ಒಂದು ವಾಕ್ಯ ಇದೆ, ಬ್ರಹ್ಮನಿಗೆ ಹೋಗದೆ ಹೋದವರಾಗ್ತಾರೆ ಅಂತ ಒಂದು ಶ್ರುತಿ ಇದೆ. ಅಗತ್ಯವಾಗಚ್ಚ ಅಲ್ಲಿ ಬ್ರಹ್ಮಕ್ಕೆ ಹೋಗುವಾಗ ಅಲ್ಲಿ ಮಾರ್ಗವಿಲ್ಲದೇನೆ ಅಲ್ಲಿ ಹೋದವರಾಗ್ತಾರೆ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ ಭಾಷಿಗಾರರು. ಅದು ಎಲ್ಲಿ ಕಂಡ ಮಾರ್ಗ ಅಂತ ಒಂದಿರುತ್ತೋ, ಇದು ಶಿವಮೊಗ್ಗ ಹೋಗೋ ಮಾರ್ಗ, ಇದು ದಾವಣಗೆರೆ, ಇದು ಇನ್ನೊಂದ್ ಕಡೆಗೆ ರಾಮನಗರಕ್ಕೆ ಆ ಮಾರ್ಗ ಹೋಗಕ್ಕೆ ಹೊಂದಿರುತ್ತೆ. ಆದ್ರೆ ಸ್ವರೂಪದ ಮಾರ್ಗ ಇಲ್ಲ. ಅಗತ್ಯ ಗತಿರ್ ವಿದ್ಯತೆ. ಎಲ್ಲಿಗೆ ಗತಿ ಇಲ್ಲವೋ ಅಲ್ಲಿ ಗತಿ ಹೊಂದೋದಿಲ್ಲ. ಅಗತ್ಯ ಗತಿ ನೈವಿದ್ಯತೆ ಇದೆ. ಗತಿ ಇಲ್ಲದೆ ಗತಿ ಮಾಡೋಕ್ಕಾಗಲ್ಲ ಅಂತ ಇನ್ನೊಂದು ವಾಕ್ಯ ಕೊಟ್ಟಿದ್ದಾರೆ ಭಾಷೆಗಾರರು, ವಾಕ್ಯ. ಹಾಗೆ ಅದೃಷ್ಟವಾದ ಯಾರೂ ಕಂಡಿಲ್ಲದ ಕಾಣದ ಮಾರ್ಗವು ಎಲ್ಲೂ ಹೋಗಕ್ಕೆ ಅನ್ನೋದು ಬಂದಿಲ್ಲೋದಿಲ್ಲ, ಹೋಗಕ್ಕಾಗೋದಿಲ್ಲ. ಏನಂ ಅವಿದಿತೋ ನ ಭುನಕ್ತಿ ಶ್ರುತ್ಯಂತರ. ಏನಂ ಅವಿದಿತೋ ನ ಭುನಕ್ತಿ ಶ್ರುತ್ಯಂತರ. ಸಹ ಅಂದ್ರೆ ಇದು ಆತ್ಮಲೋಕವು ಇವನನ್ನ ಅಂದ್ರೆ ಅರಿದೇ ಇದ್ದಂತಹ ಇವನನ್ನು ಕಾಪಾಡೋದಿರುವಂತೆ. ಆತ್ಮಲೋಕ ಬ್ರಹ್ಮಲೋಕ ಅವಿದಿತ ತಿಳಿದೇ ಇದ್ದವನಾದಂತಹ ಇವನನ್ನ ನಭುನಕ್ತಿ ಕಾಪಾಡೋದಿಲ್ಲ. ತಿಳಿದವನಾದ್ರೆ ನೋಡ್ಕೋ, ತಿಳ್ಕೋ, ಒಂದಾಗು, ನೀನೇ ಅದು ಅಂತ ಅನುಭವಿಸುತ್ತ. ಹಾಗಾಗಿ ಅವಿದಿತ ಅರಿದೇ ಇದ್ದವನಿಗೆ ಸಹ ಆ ಆತ್ಮಲೋಕವು ಏನನ್ನ ಭುನಕ್ತಿ ಏನು ಕಾಪಾಡೋದಿಲ್ಲ ಅಂತ ಹೇಳಿ ಈ ರೀತಿ ಬೇರೊಂದು ಶ್ರುತಿಯಲ್ಲಿ ಬೃಹದಾರಕ ಶ್ರುತಿ ಹೇಳ್ತಾ ಇದೆ. ಏಷ ದೇವಪಥ. ಈ ಉಚ್ಚಾರಣ ಮಾರ್ಗಕ್ಕೆ ಇನ್ನೊಂದು ಹೆಸರಿದೆ ದೇವಪಥ. ಉಚ್ಚಾರಣ ಮಾರ್ಗ, ಅರ್ಚಿರಾದಿ ಮಾರ್ಗ, ದೇವಯಾನ ಮಾರ್ಗ. ದೇವಯಾನ, ದೇವಪಥ, ಅರ್ಚಿರಾದಿ, ಉತ್ತರಾಯಣ ಮಾರ್ಗ ಒಂದೇ ಅರ್ಥ ಆಯ್ತಾ. ಧೂಮ ಮಾರ್ಗ, ದಕ್ಷಿಣಾಯನ ಮಾರ್ಗ, ಪಿತೃಯಾನ ಮಾರ್ಗ. ಪಿತೃಯಾನ ಮಾರ್ಗ ಅಂದ್ರು, ದಕ್ಷಿಣಾಯನ ಮಾರ್ಗ ಅಂದ್ರು, ಧೂಮ ಮಾರ್ಗ ಅಂದ್ರು ಎಲ್ಲ ಒಂದು ಕರ್ಮಿಗಳ ಮಾರ್ಗ. ಕೇವಲ ಇಷ್ಟಪಡೋರಿಗೆ. ಇದು ಉಪಾಸಕರಿಗೆ. ಬ್ರಹ್ಮಲೋಕ ದೇವಯಾನ ಮಾರ್ಗ, ಬ್ರಹ್ಮಪಥ, ದೇವಪಥ ಅಲ್ಲ ಒಂದೇ ಅರ್ಥ. ಏತೇನ ಪ್ರತಿಬದ್ಧಮಾನ ಇಮಂ ಅವರಿಂದ ಬರೋದು ಅವರು ಅಂತ. ಇದಕ್ಕೆ ದೇವಪಥ
ಬ್ರಹ್ಮಪಥ ಅಂದರು. ದೇವೈ ಅರ್ಚುರಾದಿಭಿ ಗಮಯಿತತ್ವೇನ ಅಧಿಕೃತೈ ದೇವೈಃ ಅರ್ಚಿರಾದಿಭಿಃ ಗಮಯತೃತ್ವೇನ ಅಧಿಗತೈಃ ಉಪಲಕ್ಷಿತ ಪಂಥಾಃ ದೇವಪಥಃ ಉಚ್ಯತೆ. ಉಪಲಕ್ಷಿತಃ ಪಂಥಾಃ ದೇವಪಥಃ ಉಚ್ಯತೆ. ಯಾಕೆ ದೇವಪಥ ದೇವಪಥ ಅಂತಾರೆ ಅಂದ್ರೆ ಇದೆಲ್ಲ ಅಭಿಮಾನಿ ದೇವತೆ ಇದಾರಲ್ಲ, ಯಾರು ಅರ್ಚಿಷ್ಯು ಅಹಹ ಶುಕ್ಲ ಪಕ್ಷ ಅಪೂರ್ವ ಇದು ಅಮ ಶುಕ್ಲ ಪಕ್ಷ ಇದು ಉತ್ತರಾಯಣ, ಈ ಅಭಿಮಾನಿ ದೇವತೆಗಳು ದೇವತೆಗಳಿಂದ ಕರೆದು ಹೋದ ಮಾರ್ಗವೇ ದೇವಪಥ ಅಂತ ಇದ್ದಾರೆ. ಅರ್ಚಿರಾದಿ ದೇವತೆಗಳಿಂದ ಗಮಯಿತರ್ತೇನೆ, ಅವರು ಗಮಯಿತರು ಗಮಯಿತಾರಹ ವಯೂರಾಗಿ ಅವರ ಅಧಿಕಾರಿಗಳಾಗಿ ಅವರಿಂದ ಉಪಲಕ್ಷಿತವಾದ ಅವರಲ್ಲಿ ಗುರುತಿಸಲ್ಪಟ್ಟಂತಹ ಮಾರ್ಗ ಉಂಟಲ್ಲ, ಅದು ದೇವಪಥ ಅಂತ ಅದಕ್ಕೆ ಕರೀತಾರೆ. ಬ್ರಹ್ಮಪಥದಿಂದ ಬ್ರಹ್ಮವನ್ನು ಕುರಿತು ಹೋಗುವುದು ಬ್ರಹ್ಮಪಥ, ಬ್ರಹ್ಮಲೋಕ. ದೇವತೆಗಳಿಂದ ಲಕ್ಷಿತವಾಗಿರೋ ಮಾರ್ಗನ ದೇವಪಥ. ಉಚ್ಚಾರಣ ದೇವತೆ ಅದು ದೇವತೆಗಳೇ, ಯಾವ್ದೋ ಧೂಮೋರಾತ್ರಿಂದ ಅದು ದೇವತೆಗಳೇ, ಆದ್ರೆ ಧ್ರುವ ಮಾರ್ಗ ಅದು ವಾಪಸ್ ಬರ್ತಾರೆ. ಚೇತನ್ ಭಕ್ತ ಶಾಲಂ ಕ್ಷೀಣೆ ಪುಣ್ಯ ಮಾಡ್ತಾರೆ. ಇದು ಈ ಕಲ್ಪದಲ್ಲೇ ಬರಲ್ಲ, ನಸಬುರ್ಲ ಬರ್ತದೆ ಅಂತಾರೆ. ಬಲಮಟ್ಟಿ ಹೋದವ್ರಿಗೆ ತತ್ವಜ್ಞಾನ ಬೇರೆ ಆಗ್ಬಿಡುತ್ತೆ. ಇಲ್ಲೇ ಭೂಲೋಕದಲ್ಲೇ ರಮಣಗಳು ಬ್ರಹ್ಮ ಸ್ವಹಾರಾಗಿ ತತ್ವಜ್ಞಾನ ಕೊಡ್ತಾರೆ ಅಂದ್ರೆ ಬ್ರಹ್ಮಗೂ ತತ್ವಜ್ಞಾನ ಪದೇನು ಆಶ್ಚರ್ಯ ಬರಯ. ಅತ್ಯಂತ ಪ್ರಸಿದ್ಧವಾದ ಕಾರ್ಯಕ್ರಮ ಸಂಘಾತ ಬರುತ್ತೆ. ಆದ್ರಿಂದ ಅವರಿಗೆ ಟಕ್ಕ ಹೋಗ್ಕೊಳ್ಳೋ ಜ್ಞಾನ ಬಿಡುತ್ತೆ. ಛಾಯಾತವ್ಯವರಿಗೂ ಬ್ರಹ್ಮಲೋಕಿ ಶ್ರುತಿ ಇರುತ್ತೆ. ಬೆಳಕನ್ನು ಕಟ್ಲೆ ಬೆಳಕು ತಿಳ್ಕೊಳ್ತಾರ, ಅಷ್ಟು ಸ್ಪಷ್ಟವಾಗಿ ಆತ್ಮಾನಾತ್ಮ ವಿವೇಕ ತೋರಿಸ್ತದೆ. ಎಷ್ಟು ಕಟ್ಟಾಗಿ ಆತ್ಮಾನಾತ್ಮ ವಿವೇಕ ತೋರುತ್ತಿರುವಾಗ ಅಲ್ಲಿಗೆ ಯಾರಿಗೆ ಜ್ಞಾನ ಆಗಲ್ಲ, ಅಷ್ಟು ಸ್ಫುಟತರವಾಗಿ ಗೊತ್ತಾಗ್ತದೆ. ಅಷ್ಟು ವಿಶುದ್ಧ ಕಾರ್ಯಗಳ ಸಂಘಾತ. ಇಲ್ಲೇ ಅಷ್ಟು ಮಟ್ಟಿಗೆ ಸಂಪಾದನೆ ಮಾಡ್ಕೊಂಡಿರ್ತಾರೆ. ಉಪಾಸನೆ ಮಾಡ್ಬೇಕು ಅಂದ್ರೆ ಸಾಮಾನ್ಯ ಅಲ್ಲ. ಬ್ರಹ್ಮಲೋಕಕ್ಕೆ ಹೋಗುವಂತ ಉಪಾಸನೆ ಮಾಡೋದು ದಹರೋಪಾಸನೆ, ವಿಶ್ವಾಸೋಪಾಸನೆ, ಪ್ರಾಣೋಪಾಸನೆ, ಓಂಕಾರೋಪಾಸನೆ, ಬಹಳ ದೊಡ್ಡ ದೊಡ್ಡ ಉಪಾಸನೆಯನ್ನ ನಿರಂತರ ಮಾಡಿ 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 ಅದನ್ನು ಚಿತ್ತಶುದ್ಧಿಯನ್ನು ಹೊಂದಿ ತನ್ಮೂಲಕ ಅವರು ಏನಿಲ್ಲ 6 months ಆದ್ರೆ 1 year ಶ್ರದ್ಧೆಯಿಂದ ದಿನಕ್ಕೆ 8-10 ಗಂಟೆ ಉಪಾಸನೆ ಮಾಡ್ಬಿಟ್ಟಾದ್ರೆ ಮತ್ತೆ ಹೊಡೆದ ಒಂದು ಬ್ರಹ್ಮಲೋಕ. ಎಲ್ಲ ಬಿದ್ದೋಯ್ತು. ಎಲ್ಲ ಏನಿಲ್ಲ, ಜುಜುಬಿ ಏನು ಬಾಲ ಚಂಡಿಗಮ್ಮ ಎಲ್ಲ ಚಂಡಿಗಮ್ಮ ಅಷ್ಟೇ ಅದಲ್ಲ, ಎಂತದ್ದು ಇಲ್ಲ ಅದಲ್ಲ. ಅದೆಲ್ಲ ತಂತ್ರಶಾಸ್ತ್ರ. ವೈದಿಕವಾದಂತ ಉಪಾಸನೆ ಮುಂದೆ ಯಾವುದು ಅದು ಓಂಕಾರ ಉಪಾಸನೆ, ಪ್ರಾಣೋಪಾಸನೆ, ದಾರೋಪಾಸನೆ, ವಿಶ್ವಾಸೋಪಾಸನೆ, ಏನು ಶಾಂಡಿಗ ವಿದ್ಯೆ, ಕೋಶಲ ವಿದ್ಯೆ, ಅಕ್ಷವಿದ್ಯೆ, ಆಮೇಲೆ ಮಟ್ಟದ ಸುಕ್ಷುಪ್ತವಾದ ಮಾರ್ಗ ಅದು. ತಂತ್ರ ಪುರಾಣವಲ್ಲ, ತಂತ್ರೋಕ್ತ ಪುರಾಣ ಎಲ್ಲ ಕಲ್ಪಿತ ಪುರಾಣ ಅದಲ್ಲ, ಮಾರ್ಕಂಡ್ಯ ಪುರಾಣ ಇದೆಲ್ಲ ಶಂಕರರು ಕೋಟ್ ಮಾಡಿರೋ ಪುರಾಣ ಅದ ಪುರಾಣ, ಎಲ್ಲ ಪುರಾಣ ಅನ್ಸ್ಬೋದ. ಹೌದು, ಅವು ಶಂಕರರು ಬಿಟ್ಟಿರ್ಬೇಕು ಅದನ್ನ, ಅವಾಗಲೇ ಪುರಾಣ ಅನ್ಸ್ಬೋದು, ಎಲ್ಲೆಲ್ಲ ಬಿಟ್ಟು ಪುರಾಣ ಅನ್ಸ್ಬೋದ. ಶಂಕರ ನಮಗೆ ಪ್ರಮಾಣಗಳು ಎಲ್ಲಕ್ಕೂ. ಅವರು ಒಂದು ನೀ ಪಲ್ಕಿ ಬಾಲ ಜೀಟ್ಮಲ ರಾಮಜಿತ್ಮಲ ಅಂದಿದ್ದಾಗೆ ನಮ್ಮ ಶಾಸ್ತ್ರಕ್ಕೆ ಅವ್ರು ಪುರಾಣ ವಿಷ್ಣು ಪುರಾಣ ಮುಟ್ಟಿದ್ದಾರೆ, ಇಂಕೆಲ್ಲ ಇದು ಮುಟ್ಟಿದ್ದಾರೆ, ಮಹಾಭಾರತ ಮುಟ್ಟಿದ್ದಾರೆ, ಗೀತೆ ಮುಟ್ಟಿದ್ದಾರೆ. ಮಾಪಸ್ತಂಭರು, ಗೌತಮರು, ಮುನು ಇದೆಲ್ಲ ತಗೋ ಅಷ್ಟ. ಅವಿರುದ್ಧ ತಗೋ ಪರವಾಗಿಲ್ಲ, ಹಂಗ ಜಾಸ್ತಿ ಅದನ್ನ ತುಂಬಾ ಯಾಕೆ ಬೇಕು ಈಗ ಆಗುತ್ತಲ್ಲ. ಅದಿಂದ ವಿಶೇಷ ಇಲ್ಲ, ಇದಕ್ಕೂ ಹಾನಿ ಇಲ್ಲ. ಎಂತ ಗಬ್ಬರು ಈ ದೇವತೆಗಳಿಂದ ಅಂದ್ರೆ ಅರ್ಚಿರಾದಿ ದೇವತೆಗಳಿಂದ ಹೋಗುವವರಾಗಿ ಅಧಿಕಾರಿಗಳಿಂದ ಉಪಲಕ್ಷಿತವಾದ ಭಾಗ ದೇವಪಥ. ಇದು ಬ್ರಹ್ಮಪಥ. ಇನ್ನು ಬ್ರಹ್ಮನ್ನ ಹೋಗಬೇಕಾದ್ರೆ ಬ್ರಹ್ಮಪಥ. ತೇನ ಉಪಲಕ್ಷಿತ ಇದು ಬ್ರಹ್ಮಪಥ. ಬ್ರಹ್ಮನಿಂದ ಉಪಲಕ್ಷಿತ ಗುರುತಿಸಲ್ಪಟ್ಟ ಮಾರ್ಗವಾದ್ರಿಂದ ಇದು ಬ್ರಹ್ಮಪಥ. ಫಾಸ್ಟ್ ಎಕ್ಸ್ಪ್ರೆಸ್ ವೇ ಇದು. ಷಟ್ಪಥ, ದುಷ್ಪಥ ಅಲ್ಲ, ಷಟ್ಪಥ. ಏತೇನ ಪ್ರತಿಪದ್ಯಮಾನಾಃ ಗಚ್ಚन्तಃ ಬ್ರಹ್ಮ. ಏತೇನ ಪ್ರತಿಪದ್ಯಮಾನಾಃ ಗಚ್ಚन्तಃ ಬ್ರಹ್ಮ. ಇವಂ ಮಾನವಂ ಮನುಷ್ಯ ಸಂಬಂಧಿನಂ. ಇವಂ ಮಾನವಂ ಮನೋಃ ಸೃಷ್ಟಿಲಕ್ಷಣಂ. ಮನೋಃ ಸೃಷ್ಟಿಲಕ್ಷಣಂ. ಆವರ್ತಂ ನಾವರ್ತಂತೆ. ಆವರ್ತನ್ ನಾವರ್ತಂತೆ. ಈ ಮಾರ್ಗದಿಂದ ಹೋಗುವರು ಬ್ರಹ್ಮವನ್ನು ಕುರಿತು ಈ
ಮಾರ್ಗದಿಂದ ಯಾರು ಹೋಗ್ತಾರೋ ಅವರು ಈ ಮಾನವಕ್ಕೇನೆ ಈ ಮನು ಸಂಬಂಧಿಯಾಗಿರುವ ಮನುವಿನ ಸೃಷ್ಟಿಯಾಗಿರುವ ವೈವಸ್ವಿತ ಮನ್ವಂತರ ಅಂತ ಅಂತೀವಲ್ಲ, ಈ ವೈವಸ್ವಿತ ಮನ್ವಂತರ ರೂಪವಾದ ಸೃಷ್ಟಿಗಳಲ್ಲಿ ಇದಕ್ಕೆ ಆವರ್ತ ಅಂತಿದ್ರು. ಈ ಆವರ್ತಕ್ಕೆ ಬರೋಲ್ಲ. ಯಾಕೆ ಆವರ್ತ ಬಂದಿದ್ದಾರೆ? ಆವರ್ತಂತೆ ಅಸ್ಮಿನ್ ಜನನ ಮರಣ ಪ್ರಬಂಧ ಚಕ್ರಾರೂಢ ಘಟೀಯಂತವದು ಪುನಃ ಪುನಃ ಇದು ಆವರ್ತ. ಆವರ್ತಂತೆ ಅಸ್ಮಿನ್ ಜನನ ಮರಣ ಪ್ರಬಂಧ ಚಕ್ರಾರೂಢ ಘಟೀಯತ್ರವತ್ ಪುನಃ ಪುನಃ ಇತಿ ಆವರ್ತಃ. ಘಟೀಯಂತವಂದ್ರೆ ರಾಟೆ ಅಂತ ಇದ್ದ ರಾಟೆ ರಂಗ ಮೇಲೆ ಬರುತ್ತೆ. ರಂಗ ಇವತ್ತೆ ಬಾವಿ ರಾಟೆ ಭಕ್ತಾ ಭವಂತಿ ಭರಿತಾಹ ಭರಿತಾಶ್ಚ ರಿಕ್ತಾಹ. ಭಕ್ತ ಖಾಲಿಯಾಗಿ ಕೊಡಗ ತುಂಬ ಮೇಲೆ ಬರುತ್ತೆ, ನೀರು ಹಾಕೊಂಡು ಕೂಡ ಖಾಲಿ ಹೋಗುತ್ತೆ. ಘಟಿ ಎನ್ನುವುದು ಬಾವಿಗೆ ಹಾಕಿದ ರಾಟೆಯಂತೆಯೇ ಈ ಒಂದು ಮಾನವ ಕಲ್ಪದಲ್ಲಿ ಜನನ ಮರಣ ಪ್ರಬಂಧ, ಜನನ ಮರಣ ಸಾಲು, ಅದೊಂದು ಚಕ್ರ. ಅದನ್ನು ಹತ್ಕೊಂಡವರಾಗಿ ಮತ್ತೊಂದು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಡವೇ ಇಷ್ಟೇ. ಮತ್ ಸಾಯಿ ಮತ್ ಹುಟ್ಟು, ಮತ್ ಹುಟ್ಟು ಮತ್ ಸಾಯಿ. ಏನ್ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಇಷ್ಟೇ. ಆಮೇಲೆ ಜನ್ಮ ಪ್ಲಸ್ ಯಾವತ್ತೂ ಹುಟ್ಟಿಲ್ಲದ ಸಾವಿಲ್ಲದ ಅಜರಾಮರವಾದಂತಹ ನಮ್ಮ ಸ್ವರೂಪ ಇದೆಯಲ್ಲ, ಅದನ್ನು ಕಂಡ್ಕೊಂಡು ಮುಕ್ತರಾಗಬೇಕೆ ಹೋಗ ಬೇಕು. ಬಂದು ಬಿಡ್ತಾ ಇರಬಹುದು ಒಂದು ಅದಕ್ಕೆ ಒಗ್ಗರಣೆ ಶಾಸ್ತ್ರಕ್ಕೆ. ಮತ್ತೆ ಮತ್ತೆ ಸುತ್ತಾ ಇರ್ತಾರೆ ಘಟಿ ಅಂತ. ಅದನ್ನ ಇದಕ್ಕೆ ಆವರ್ತ ಆವರ್ತ ಅಂತಾರೆ. ತನ್ನ ಪ್ರತಿಬದ್ಧಂತೆ ಅದನ್ನ ಒಂದು ಮೈ ಗೀತಾ ಬೈಬಾರ್ದು ದಿಂಬಿಸ್ಕೋ. ಪುಸ್ತಕದೊಂದಿಗೆ ಕಷ್ಟನೇ ದಿಂಬಿಸ್ಕಿದ ನಿದ್ದೆ ಮಾಡಿದ್ರೆ ಅಪ್ಪ ಧೈರ್ಯ ಬರುತ್ತೆ ಅಷ್ಟೇ. ನಮ್ಗೆ ಇಷ್ಟು ದಿವಸ ಪಾಠಗಳು ಒಂದು ದಿವಸ ಪಾಠದಲ್ಲಿ ಸ್ವಲ್ಪ ನಿದ್ದೆ ಮಾಡೋದು ನಮ್ಗೆ ಗೊತ್ತೇ ಇರಲಿಲ್ಲ. ಧೈರ್ಯ ಇರ್ಬೇಕು. ಅದು ಪಾಠದಲ್ಲಿ ನಿದ್ದೆ ಮಾಡ್ತೀನಿ ಅಂದ್ರೆ ತುಂಬಾ ಧೈರ್ಯ, ಡೇರ್ನೆಸ್ ಇರ್ಬೇಕು. ಅದಕ್ಕೆ ಅಷ್ಟು ಲೂಸು ಪಾಠ. ಹೌದು, ಅದನ್ನ ಪಡ್ಕೊಳ್ಳೋದಿಲ್ಲ. ಆ ಜನಮನ ಪ್ರಬಂಧವನ್ನ ಸಾಲನ್ನ ಅವ್ರು ಹತ್ಕೊಳ್ಳೋದಿಲ್ಲ ಅಂತ ಅರ್ಥ. ಆಯ್ತಾ? ಓಕೆ, ಹೋಗ್ಬೇಕಂತ ನಾವರ್ತಂತೆ ದುರುಕ್ತಿ ಸಫಲಾಯಾಹ ವಿದ್ಯಾಯಾಹ ಪ್ರಥಮಾಪ್ತಿ ಪ್ರದರ್ಶನಾರ್ಥ. ಆವರ್ತಂತೆ ದ್ವಿರುಕ್ತಿಃ ಸಫಲಾಯಾಹ ವಿದ್ಯಾಯಾಹ ಪ್ರಥಮಾಪ್ತಿ ಪ್ರದರ್ಶನಾರ್ಥ. ನಾವರ್ತಂತೆ ಎರಡು ಸಲ ಯಾಕೆ ಹೇಳ್ಬೇಕು? ನಾವರ್ತಂತೆ ಒಂದ್ಸಲ ಸಾಕು ಅಂದ್ರೆ ಹಾಗಲ್ಲ. ಫಲಸಹಿತವಾದಂತಹ ಈ ಉಪಾಸನೆಯು ಇಲ್ಲಿಗೆ ಮುಗಿಯಿತು ಅಂತ ಸ್ವಲ್ಪ ದ್ವಿರುಕ್ತಿ ಪರಿಸಮಾಪ್ತ್ಯರ್ಥ, ದ್ವಿರುಕ್ತಿ ಆದರಾರ್ಥ ಅಂತ ಹೇಳ್ತಾರೆ. ಕೆಲವೊಂದು ಆದರಾರ್ಥ ಸ್ವಲ್ಪ ಮುಗಿಯಿತು, ಈ ವಿಚಾರ ಮುಗಿಯಿತು ಅಂತ ತೋರಿಸೋದಕ್ಕೂ ಈ ರೀತಿ ದ್ವಿರುಕ್ತಿ ಉಂಟು ಅಂತ. ಅಷ್ಟೇನೋ ಇದಕ್ಕೆ ಆ ಅಗಮನಾಯ ಎಂಬ ಪಾಠವನ್ನು ಒಪ್ಪಿ ಏಕತ್ವ ಮಾರ್ಗವನ್ನು ಕಂಡುಕೊಳ್ಳದೆ ಇದ್ದರೆ ಅದು ಅಗಮನಕ್ಕೆ ಕಾರಣವಾಗುವುದಿಲ್ಲ ಎಂದು ವ್ಯಾಖ್ಯಾನವನ್ನು, ಗಮನಾಯ ಎಂಬ ಪಾಠವನ್ನು ಒಪ್ಪಿ ಏಕತ್ವದ ಕಾರಣ ಮಾರ್ಗವನ್ನು ಅದುಕೊಳ್ಳದೆ ಇದ್ದ ಗಮನಕ್ಕೆ ಎರಡಕ್ಕಿಂತ ಹೇಳಿರುವ ಮಾರ್ಗವನ್ನು ಧ್ಯಾನ ಮಾಡದಿದ್ದರೆ ಬ್ರಹ್ಮಲೋಕ ಗಮನಕ್ಕೆ ಇದು ಹೆಚ್ಚಬೇಕಾದ ಸಾಧನವಾದ ಕಾನೂನು ಸರಳವಾದ ಅರ್ಥವನ್ನು ನಮ್ಮ ಮತ. ಭಾಷೆಯಲ್ಲಿ ಉದಾಹರಣವಾಗಿರುವ ಬೃಹದಾರಣ್ಯಕ ಶ್ರುತಿಯ ಭಾಷೆಯಲ್ಲಿ ವೇದವನ್ನು ಅಧ್ಯಯನ ಮಾಡದಿದ್ರು ಮತ್ತು ಯಾವುದಾದ್ರು ಕ್ರಮವನ್ನು ಮಾಡದಿದ್ರು ಅವು ಒಂದು ಆತ್ಮಲೋಕವು ವಿಧಿತವಾಗದೇ ಇದ್ದರೆ ಫಲದಾಯಕವಲ್ಲ ಎಂಬ ಹೋಲಿಕೆ ಮಾರ್ಗದಿಂದ ಇದ್ದ ಫಲದಾಯಕವಲ್ಲ ಎಂಬ ಭಾಷಾಭಿಪ್ರಾಯ. ಏಷಃ ವೈ ಯಜ್ಞೋ ಯೋಯಂ ಪವತೆ. ಏಷಃ ಯನ್ ಇದಂ ಸರ್ವಂ ಪುನಾತಿ. ಏಷಃ ಯನ್ನಿದಂ ಸರ್ವಂ ಪುನಾತಿ. ಯದೇಷ ಯನ್ ಇದಂ ಸರ್ವಂ ಪುನಾತಿ. ಯದೇಷ ಯನ್ನಿದಂ ಸರ್ವಂ ಪುನಾತಿ. ತಸ್ಮಾದೇಷ ಏವ ಯಜ್ಞಃ. ತಸ್ಮಾದೇಷ ಏವ ಯಜ್ಞಃ. ತಸ್ಯ ಮನಶ್ಚ ವಾಕ್ಚ ವರ್ತನಿ. ತಸ್ಯ ಮನಶ್ಚ ವಾಕ್ಚ ವರ್ತನಿ. ಏಷಃ ವೈ ಯಜ್ಞಃ ಯೋಯಂ ಭವತೆ. ಏಷಃ ಯನ್ನಿದಂ ಸರ್ವಂ ಪುನಾತಿ.
यदेशयन्निदको सर्वं पुनाति तस्मादेश एव यज्ञः तस्य मदश्च वाक्यवर्तनी एषः ह वै यज्ञः यः अयं भवते एषः ह यत् ಎನ್ನ ಎನ್ನ ಹೆಚ್ಚಲ್ಲ ಎಲ್ಲ यन्न ಎನ್ನ ಹೇಗೆ ಮೊನ್ನೆ ಮತ್ತೆ ಹೆಚ್ಚಂತಾರೆ ಮಾಡ್ಕೊ इदं सर्वं पुनाति यत् एषः यत् यन्न इदं सर्वं पुनाति तस्मात् एषः एव यज्ञः तस्य मनः च वाक् च वर्तनी ಇವನು ಯಜ್ಞವಾಗಿರುತ್ತಾನೆ. ಇವನು ಯಾರನ್ನ ಈ ವಾಯುವನ್ನು ಅಭಿನಯ ಮಾಡಿ ಈ ವಾಯು ಬೀಸ್ತಾ ಇದಾರಲ್ಲ, ಬೀಸ್ತಾ ಇರುವ ವಾಯುವನ್ನೇ ಯಜ್ಞ ಅಂತ ತಿಳ್ಕೊಬೇಕಂತೆ. ಮಾತೆ ಇದು ಮಂತ್ರ ಇದು ಆ ಬ್ರಾಹ್ಮಣದಲ್ಲೇ ಯಜ್ಞ ವಾಯುವಿನಿಂದಲೇ ಯಜ್ಞವು ಯಜ್ಞ ರೂಪದ ವಾಯುವಿನಲ್ಲೇ ಯಜ್ಞ ನಿಂತಿದೆ, ವಾಯುವಿನಲ್ಲೇ ಆಡಲಾಗ್ತದೆ ಅಂತ ಅಲ್ಲ. ಯಜ್ಞಂ ಬದ್ಧ ಕ್ಷಿಪ ಯಜ್ಞಪದ ಪರಾಭಾವಾದಿ ಯಜ್ಞೇವಾಮ ಯಜ್ಞಂ ಪ್ರತಿಷ್ಠಾಪ್ಯಾಧಿ ಮಾನಸ ಪರಾಭಾವಾಯಿ ದೇವಾಗಾತ್ ಯಾವಿಂದ ಈ ಯಜ್ಞ ಆರಂಭ ಆಗುತ್ತೋ ಯಾವ್ದು ಅದರಿಂದ ವಾಯುವಿಂದ ಹೇಳ್ತಾ ಇರೋದು. ಏಷಃ ಅಭಿನಯ ಇವನಿಗಾಲಪ್ಪ ಬೀಸ್ತಾ ಇದ್ದಾನಲ್ಲ ಇವನೇ ಯಜ್ಞ. ಯಾರವನು ಯೋಯಂ ಪವತೆ ಯಾರು ಬೀಸ್ತಾ ಇದ್ದಾನೋ ಅವನು. ಏಷಃ ಈತನೇ ಅಲ್ಲವೇ ಎನ್ನಂದೇ ಹೋಗುತ್ತಾ ಬೀಸುತ್ತಾ ಎಲ್ಲ ಇದು ಸರ್ವಂ ಪುನಾತಿ ಎಲ್ಲವೂ ಪವಿತ್ರಗೊಳಿಸ್ತಾನೆ. ಆದ್ಮೇಲೆ ಅವನು ಯಜ್ಞ. ಯಜ್ಞದಿಂದ ಹೇಗೆ ವಿಮಾನ ಪವಿತ್ರವಾಗ್ತಾನೋ ವಾಯು ಬೀಸ್ತಾ ಜಗತ್ತನ್ನೇ ಪವಿತ್ರ ಮಾಡ್ತಾನಂತೆ. ಅದೇ ವಾಯು ಸ್ವರೂಪವೇ ಯಜ್ಞ ಸ್ವರೂಪ. ವಾಯುವಿನಿಂದ ಯಜ್ಞ ಆಗುತ್ತೆ ಅಲ್ಲ, ವಾಯು ಯಜ್ಞದ ಫಲ ಅಂತೂ ಅಲ್ಲ, ವಾಯುವೇ ಯಜ್ಞ. ಅಬ್ಬ ಯದೇಶ ಯಾವ ಈತನು ಹೋಗುತ್ತಾ ಇದು ಎಲ್ಲವನ್ನು ಪವಿತ್ರಗೊಳಿಸುತ್ತಾನೋ ಆದ್ರಿಂದ ಈತನೇ ಯಜ್ಞನಾಗಿರುತ್ತಾನೆ. ವಾಯುವನ್ನು ಯಜ್ಞ ಎಂಬುದಾಗಿ ಭಾವನೆ ಮಾಡಬೇಕು. ಆ ವಾಯು ಎಂಬ ಯಜ್ಞಕ್ಕೆ ಮನಸ್ಸು ಮತ್ತು ವಾಕು ಎರಡು ಗಾಲಿಗಳು, ವರ್ತನೆಯಿಂದ ಚಕ್ರಗಳು, ಗಾಲಿ ಮಾರ್ಗಗಳು ಅಂತ. ಹೇಗೆ ರಥಕ್ಕೆ ಎರಡು ಗಾಲಿ ಬೇಕೋ ಹಾಗೆ ಈ ವಾಯು ಎಂಬ ಯಜ್ಞಕ್ಕೆ ಒಳಗೆ ಪ್ರಾಣದಲ್ಲ, ಹಾಗೆ ವಾಕು ಮನಸ್ಸು ಎರಡು ಚಕ್ರಗಳಾಗಿದೆ, ಮಾರ್ಗಗಳಾಗಿದೆ. ವರ್ತನೆ ಎನ್ನುವುದು ಆವರ್ತತೆಯಿಂದ ವರ್ತನಿಸ್ತಾ ಇದೆ, ತಿರುಗಾಡ್ತಾ ಇದ್ದಾನೆ. ಆ ರೂಪವೆಲ್ಲ ಮನಸ್ಸಿಂದು, ಶಬ್ದವೆಲ್ಲ ವಾಕ್ಯದ್ದು, ಎಲ್ಲ ನಾಮರೂಪ ಎರಡೇ ಜಗತ್ತಲ್ಲ. ಆ ಪ್ರಾಣ ಕ್ರಿಯೆ, ಕ್ರಿಯಾತ್ಮಕವಾದ ಪ್ರಾಣ, ನಾಮಾತ್ಮಕವಾದ ವಾಕು, ರೂಪಾತ್ಮಕವಾದ ಪ್ರತ್ಯಯ ಹಾಕೋದು ಮನಸ್ಸು. ಇಷ್ಟೇ ಜಗತ್ತು, ಇನ್ನೇನಿಲ್ಲ ಜಗತ್ತು ಅಂದ್ರೆ. ಸ್ವಯಂ ಇದು ನಾಮರೂಪ ಕಾರಣ. ಏನಪ್ಪ ಈ ಮೂರ ಜಗತ್ತಲ್ಲ ಏನೋ ನಾಮರೂಪ ಕಾರಣ, ಅಷ್ಟೇ ಜಗತ್ತು. ಕಾರಣ ರಹಸ್ಯ ಪ್ರಕರಣ ಪ್ರಸಂಗಾತ್ ಆರಣ್ಯಕರ್ತ ಸಾಮಾನ್ಯ ಯಜ್ಞೆ ಕ್ಷತ ಉತ್ಪನ್ನೆ ಕ್ಷತೆ ಉತ್ಪನ್ನೆ ವ್ಯಾಹತಯ ಪ್ರಾಯಶ್ಚಿತ್ತಾರ್ಥ ವಿಧಾತವ್ಯಾಹ. ರಹಸ್ಯ ಪ್ರಕರಣೆ ಪ್ರಸಂಗಾತ್ ಯಜ್ಞೆ ಕ್ಷತ ಉತ್ಪನ್ನೆ ವ್ಯಾಹತಯ ಪ್ರಾಯಶ್ಚಿತ್ತಾರ್ಥ ವಿಧಾತವ್ಯಾಹ. ಈ ಹಿಂದಿನ ಉಪಾಸನೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ರಹಸ್ಯ ಪ್ರಕರಣದಲ್ಲಿ ಪ್ರಸಂಗವಶದಿಂದ ಪ್ರಕರಣ ಅಂತಿದೆ ಮೂಲದಲ್ಲಿ, ಪ್ರಕರಣವಾದರೂ ಸ್ವಾಮಿಕರಣ ಮಾಡಿದ್ದಾರೆ. ಏನಪ್ಪ ಪ್ರಸಂಗದಿಂದ ಇದು ಆರ್ಣಿಕವಾಗಿರುವುದರಿಂದಲೂ ಯಾವುದೋ ಹಿಂದೆ ಕನ್ಸಿದ್ರೆ ಇದನ್ನು ಆರ್ಣಿಕದಲ್ಲಿ ಅಧ್ಯಯನ ಮಾಡಬೇಕು. ಈ ಛಾಂದೋಗ್ಯ ಆರಣ್ಯಕವಾದ್ರಿಂದ, ಈ ಉಪನಿಷತ್ತು ಛಾಂದೋಗ್ಯ ಉಪನಿಷತ್ತು ಆರಣ್ಯಕವಾದ್ದರಿಂದಲೂ ಯಜ್ಞದಲ್ಲಿ ಏನಾದ್ರು ಗಾಯ ಉಂಟಾದ್ರೆ, ಕ್ಷತ ಅಂದ್ರೆ ಮಂತ್ರ ಬಿಟ್ಟು ಹೋದ್ರೆ, ಕ್ರಿಯೆ ಬಿಟ್ಟು ಹೋದ್ರೆ, ದ್ರವ್ಯ ಲೋಪವಾದ್ರೆ, ಏನಾದ್ರು ಲೋಪ ಆದ್ರೆ ಯಜ್ಞ ಗಾಯ ಆಗತ್ತೆ. ಭಗವಂತ ಲೋಪ, ಕ್ರಿಯಾಲೋಪ, ದ್ರವ್ಯ ಲೋಪ, ಶಕ್ತಿ ಲೋಪ, ಶ್ರದ್ಧಾಲೋಪಾದಿ ಯಾವ ಲೋಪ ಆಗುದು, ಆ ದೇವತಾ ಲೋಪ, ಇನ್ನೊಂದು ಲೋಪ ಆಗುದು. ಹೇಳು ನಾಲ್ಕೈದು ಯಾವುದೇ ಲೋಪವಾದರೂ ಯಜ್ಞಕ್ಕೆ ಗಾಯ ಆದಂಗೆ ಆಗತ್ತೆ. ಯಜ್ಞಕ್ಕೆ ಗಾಯವಾದರೆ ಅದಕ್ಕೆ ವ್ಯಾಹೃತಿಗಳನ್ನ ಹೋಮ ಮಾಡ್ಬೇಕು. ಹಿಂದೆ ಹೇಳಿತ್ತು ಭೂ ಸ್ವಾಹಿತಿ ಋಗ್ಭೋ ಜುಹುಯಾತ್
ಭೋ ಸ್ವಾಹೇತಿ ಯಜುರ್ಭ್ಯೋ ಜುಹುಯಾತ್ ಸಾಮ್ ಸ್ವಾಹೇತಿ ಇದು ಸ್ವಸ್ವಾಹೇತಿ ಸಾಮ್ಯೋ ಉಂಟಲ್ವಾ ಮರ್ತೋಯ್ತಾ ಜ್ಞಾಪಕ ಇದೆಯಾ ಮುಂದೆ ಬರುತ್ತೆ. ಮುಂದೆ ಬರುತ್ತಾ ಮುಂದ ಮುನ ಮುನ ಆಗ್ಬೇಕಿಲ್ವಾ ಮುಂದೆ ಬರುದಾ ಅದೇ ಏನು ಪ್ರಾಯಶ್ಚಿತ್ತ ವಿಧಾತವ್ಯ ಅವ್ಗೆ ಪ್ರಾಯಶ್ಚಿತ್ತಾರ್ಥಕ್ಕಾಗಿ ವ್ಯಾಹೃತಿಯನ್ನು ವಿಧಾನ ಮಾಡಬೇಕು ಅಂತ ಅನ್ಕೊಂಡಿದೆ ಶಾಸ್ತ್ರ. ಯಜ್ಞದಲ್ಲಿ ಏನಾದ್ರೂ ಋಕ್ತೋ ಯಜ್ಞಭ್ಯೇಷ ಪ್ರಾಯಶ್ಚಿತ್ತಂಗ್ರಿಶ್ಚೆ ಯಜುಷ್ಟ ಯಜ್ಞಭ್ಯೇಷ ಪ್ರಾಯಶ್ಚಿತ್ತಂಗ್ರಿಶ್ಚೆ ಸಾಮಭ್ಯ ಯಜ್ಞಭ್ಯೇಷ ಭ್ರೇಷ ತೊಂದರೆ ಹಿಂಸೆ. ದಿಕ್ಕರಿಂದ ಏನಾದ್ರೂ ಯಜುರ್ಭ್ರೇಷವಾಗಿದ್ರೆ ಭೂಸ್ವಾಹದಲ್ಲಿ ಗಾನಪತ್ಯ ಯಜುಯಾತಿ ಯಜುಷ್ಯದಿಂದ ಇದಾದ್ರೆ ದಕ್ಷಾಜ್ಞೆ ದಕ್ಷಿಣ ಆಹಮ್ಯ ಸಾಮದ ದಕ್ಷಾಜ್ಞೆಯ ಹೇಳ್ಬೇಕು. ಸಾಮದ ಯಜುರ್ವೇದ ಪ್ರಧಾನವಾದ ಆಹಮ್ಯ ಕರೆಕ್ಟು. ಹಾಗೆ ಭೂಸ್ವಾಹಿ ದಕ್ಷಿಣಾಜ್ಞ ಭೂಸ್ವಾಹಿ ಇದು ಗಾನಪತ್ಯ ಸ್ವಸ್ವಾಹಿ ಆಹಮ್ಯ ಭೂಸ್ವಾಹೇತಿ ಗಾರ್ಹಪತ್ಯೆ ಭೂಸ್ವಾಹೇತಿ ದಕ್ಷಿಣಾರ್ಥಂ ಸ್ವಸ್ವಾಹೇತಿ ಆಹಮ್ಯ. ಗಣಪತಿ ಅಂದ್ಯಾ ಭೂಸ್ವಾಹಿ ದಕ್ಷಿಣಾಜ್ಞ ಅಂದ್ಯಾ ಭೂಸ್ವಾಹೇತಿ ಭೂಸ್ವಾಹಿ ಗಾನಪತ್ಯ ಭೂಸ್ವಾಹೇತಿ ದಕ್ಷಿಣಾರ್ಥಂ ಸ್ವಸ್ವಾಹಿ ಅವಾಗ ಋಕ್ಕು ಯಜಸ್ಸು ಸಾಮ ಸಾಮ ಆಹಮ್ಯ. ಸ್ವರ್ಗೋ ಭಿ ಲೋಕೋ ಸಾಮ ಸ್ವರ್ಗಲೋಕ ಸಾಮ ಅಂತ. ಆರಂಭಿಕ ಸಾಮಾನ್ಯವಾಗಿರುವುದರಿಂದಲೂ ಯಜ್ಞದಲ್ಲಿ ಏನಾದ್ರೂ ಗಾಯ ಉಂಟಾದ್ರೆ ಹಾಳ ಹೋದ್ರೆ ಯಜ್ಞದಲ್ಲಿ ತೊಂದರೆ ಉಂಟಾದ್ರೆ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ವ್ಯಾಹೃತಿಗಳನ್ನು ವಿಧಾನ ಮಾಡಬೇಕು ಅಂತ ಅಂದ್ಕೊಂಡಿದೆ ಶಾಸ್ತ್ರ. ಅದಕ್ಕೋಸ್ಕರವಾಗಿ ತದಭಿಜ್ಞಸ್ಯ ಚ ಋತುಜಃ ಅಭಿಜ್ಞಸ್ಯ ಚ ಋತ್ವಿಜಃ ಬ್ರಹ್ಮಣಃ ಬ್ರಹ್ಮಣಃ ಮೌನಮಿತ್ಯತಃ ಇದಮಾರಭ್ಯತೆ. ಮೌನಮಿತ್ಯತಃ ಇದಮಾರಭ್ಯತೆ. ಅದನ್ನು ತಿಳ್ಕೊಂಡಂತಹ ಬ್ರಹ್ಮನೆಂಬ ಋತುಜನಿಗೆ ಯಜ್ಞದಲ್ಲಿ ಮೌನವೂ ವಿಧಿಸಲಾಗುತ್ತದೆ. ಬ್ರಹ್ಮ ಮಾತ್ರ ಮಾತಾಡ್ಬಿಟ್ಟು ಮೌನ ಬ್ರಹ್ಮ ಮಾತಾಡ್ಬಿಟ್ಟಾದ್ರೆ ಯಜ್ಞ ಹಾಳಾಗುತ್ತೆ, ಕರ್ಮ ಹಾಳು. ಎಲ್ಲರಿಗೂ ಬ್ರಹ್ಮನು ಮಂತ್ರ ಹಾಕಿರ್ತಾರೆ ಮಾಡ್ತಿರ್ತಾರೆ. ಮತ್ತೆ ಹೋಮ ಬೇರೆ ಮಾಡ್ತಾನ ಅವನ ಋತುಜನ ಕಮ್ಮು ಬ್ರಹ್ಮ ಕಮ್ಮು ಋತುಜ ಮೂರು. ಎಲ್ಲರಿಗೂ ಏನಾಗ್ಬಿಟ್ಟಿದೆ ಅಂದ್ರೆ ದೌಲ್ ಬೇಕು. ಸುಮ್ಮನೆ ಕೂತಿದ್ರೆ ಏನು ಬರಲ್ಲ ಅನ್ಕೊಂಡ್ಬಿಡ್ತಾನೆ. ಸುಮ್ಮನೆ ಕೂತ್ಬಿಟ್ಟಿದ್ರೆ ಯಾಕೋ ಸುಮ್ಮನೆ ಕೂತಿದ್ರೆ ಏನು ಮಾಡೋದೇ ಇಲ್ಲ, ಏನು ಹೇಳೋದೇ ಇಲ್ಲ ಅಂತ ಜನ ಅನ್ಕೋತಾರೆ. ಎದ್ಕೊಂಡು ಮಂತ್ರ ಹೇಳ್ತಾ ಇರ್ತಾರೆ. ಜನರಿಗೋಸ್ಕರ ಮಾಡ್ತಿದಾರ ಹೆಂಗಿದ್ದಾರೆ ಅಂದ್ರೆ ಯಜ್ಞದಲ್ಲಿ ಮಾತ್ರ ಯಾವ ಇದು ಅಷ್ಟೇ ಹೋಮದಲ್ಲೂ ರುದ್ರ ಹೋಮ ಚಂಡಿ ಹೋಮ ಹೋಮ ಅಲ್ಲೂ ಮಾತಾಡ್ಬಾರ್ದು. ಬ್ರಹ್ಮಾನ್ ಒಬ್ಬರು ಇದ್ದು ಬಿಟ್ರೆ ಆ ಹೋಮವೇ ಮುಂದೆ ಮಾಡೋಂತ ಅಲ್ಲ. ಆಗಿತ್ತು ಮಾಡ್ದಾಗ ಭ್ರಷ್ಟಾಗಿ ಮಾಡಿದ್ರು ಅಲ್ಲಿ ಬ್ರಹ್ಮ ಮಾತ್ರ ಮಾತಾಡ್ಬಾರ್ದು ಅಲ್ಲ. ಏನೋ ಬುದ್ಧಿ ಭ್ರಮಣ ಏನ್ ಮಾಡ್ಬಿಟ್ಟಪ್ಪ ಚಂಡಿ ಹೋಮ ಮಾಡಿದ್ರೆ ಅದು ಭ್ರಮಣ ಭ್ರಮಣ ಮಾಡ್ಬೋದು. ಅದು ಬಂದು ಏನೋ ಫಲ ಕೊಡುತ್ತೆ ನಿಂತ್ಕೊಂಡು ವಿಶುದ್ಧಪ್ಪ ಹಾಕ್ತೀವಿ ನಾವು ಕಾಗದ ಹಾಕಿ ಫಲ ಆಗುತ್ತೆ ಅಂತ ಹೇಳ್ತಿದ್ದು. ಆಗತ್ತೆ ಕಳೆದಿಲ್ಲ ಆಗಿಲ್ಲ ಕೊಟ್ಟೆ ಕೊಡೋದು ಹಾಗೆ ಆಗತ್ತೆ. ಏನು ಶ್ರದ್ಧೆಗೆ ಶ್ರದ್ಧಾ ಎಲ್ಲ ಒಂದೇ ಇಲ್ಲಿ. ಫಲ ಕರ್ಮಕ್ಕೆ ಫಲ ಆಗ್ತದೆ ತಂತ್ರ. ಯಾರನ್ನ ಅಭಿಜ್ಞ ಆ ಪ್ರಾಶ್ಚಿತ್ಯ ವ್ಯಾಹತಿಗಾಗಿ ಇದ್ದದ್ದು ತಿಳ್ಕೊಂಡವನಿಗೆ ಆ ಋತುಜ ಎಂಬ ಬ್ರಹ್ಮನಾದ ಋತುಜನಿಗೆ ಮೌನವನ್ನು ವಿಧಾನ ಮಾಡಬೇಕು ಅಂತ ಈ ಖಂಡಿಕೆ ಆರಂಭ ಆಗ್ತಾ ಇದೆ. ಏಷಃ ವಾಯು ಯೋಯಂ ಪವತೆ ಅಯಂ ಯಜ್ಞಃ. ಈತನು ಅಂದ್ರೆ ಈ ವಾಯು ಎಂಬ ವಾಸನೆ ಯಾವ ವಾಯು ಎಂಬ ಬೀಸ್ತಾ ಇದ್ದಾನೋ ಬೀಸ್ತಾ ಇರುವ ವಾಯುವಿನ ಯಜ್ಞಾನ್ ಭಾವನೆ ಮಾಡ್ಬೇಕಂತೆ. ಯಜ್ಞರೂಪಿ ಯಜ್ಞ ಸ್ವರೂಪದವನು ಅಂತ. ಹಾವೈತಿ ಪ್ರಸಿದ್ಧಾರ್ಥ ಜ್ಯೋತಕೋ ನಿಪಾತ. ಹಾವೈ ಇತಿ ಪ್ರಸಿದ್ಧಾರ್ಥ ವಿದ್ಯೋತಕೌ ನಿಪಾತ. ಹಾವೈ ಏನ್ ಹೇಳ್ತಲ್ಲ ಪ್ರಸಿದ್ಧಾರ್ಥವನ್ನ ನನ್ಗೆ ತಂದುಕೊಳ್ಳೋಕೋಸ್ಕರವನ್ನು ನಿಪಾತ ಅಲ್ಲವೇ
ವಾಯು ಯಜ್ಞವಾಗಿದ್ದಾನಲ್ಲವೇ ಅಂತ ನಿಮಗೂ ಗೊತ್ತಿರೋದೇ ಅಂತ ಪ್ರಸಿದ್ಧವಾದ ಅರ್ಥ ಇದು. ಅದನ್ನ ನೆನಪಿಗೆ ತಂದ್ಕೊಡ್ತಾ ಇದ್ದೀನಿ. ನೀನು ಹಾ ಹೋಯನ್ನು ನೆಪಾತ್ರ ಹಾಕಿದೆಯಂತೆ. ವಾಯು ಪ್ರತಿಷ್ಠೋ ಹಿ ಯಜ್ಞ ಪ್ರಸಿದ್ಧ ಶ್ರುತಿಷು. ವಾಯು ಪ್ರತಿಷ್ಠೋ ಹಿ ಯಜ್ಞಃ ಪ್ರಸಿದ್ಧ ಶ್ರುತಿಷು. ಶ್ರುತಿಯಲ್ಲಿ ಯಜ್ಞವು ವಾಯುವಿನಲ್ಲಿ ಪ್ರತಿಷ್ಠೆ ಹೊಂದಿದೆ, ನೆಲೆ ಹೊಂದಿದೆ, ಪ್ರಸಿದ್ಧವಾಗಿದೆ. ಎಲ್ಲಿ ಸ್ವಾಹ ವಾತೇಧಾಃ ಸ್ವಾಹಾ ವಾದೇಧಾಃ ಅಯಂ ವೈ ಯಜ್ಞೋ ಯೋಯಂ ಭವತಿ ಇತ್ಯಾದಿ ಶ್ರುತಿಭ್ಯಃ. ಎಂ ವೈ ಯಜ್ಞೋ ಯೋಯಂ ಭವತೆ ಇತ್ಯಾದಿ ಶ್ರುತಿಭ್ಯಃ. ವಾಚಿ ಸ್ವಾಹ ವಾತೇಧಾಃ, ವಾಚಿ ಗಾಳಿಯಲ್ಲಿ ಇಟ್ಟಿರುತ್ತೇನೆ ಎಂಬುದಾಗಿ ಈ ರೀತಿ ಒಂದು ವಾಕ್ಯ. ಇವನೇ ಯಜ್ಞವು ಯಾವ ಬೀಸುತ್ತಿದ್ದಾನೋ ಅವನು ಇದೊಂದು ಯಜಮಾನ ಶ್ರುತಿಗಳಿಂದ ಗೊತ್ತಾಗುತ್ತೆ. ವಾತೇವ ಹಿ ಚಲನಾತ್ಮಕತ್ವಾತು ಕ್ರಿಯಾ ಸಮವಾಯಿ. ಅದೇವ ಹಿ ಚಲನಾತ್ಮಕತ್ವಾತ್ ಕ್ರಿಯಾ ಸಮವಾಯಿ. ಗಾಳಿ ಬೀಸೋ ಸ್ವಭಾವ ಕ್ರಿಯಾ ಸ್ವಭಾವ ಚಲನಾತ್ಮಕ. ನಿಲ್ಲಲ್ಲ ಅವನು, ಯಾವಾಗ ಬಿಸನೇ ಹೊಡ್ತಾನೆ ಒಂದು ಕ್ಷಣ ಸುಮ್ಮನೆ ಗಾಳಿ ಚಲನಾತ್ಮಕನಾಗಿರುತ್ತಾನ. ಆದ್ದರಿಂದ ಕ್ರಿಯಾ ಸಮವಾಯಿ, ಕ್ರಿಯೆಯೊಡನೆ ಸೇರಿಕೊಂಡವನಾಗಿದ್ದಾನೆ ವಾಯು. ಕ್ರಿಯೆ ಮಾಡ್ಕ ವಾಯುವೇ ಕಾರಣ. ವಾತೇವ ಯಜ್ಞಸ್ಯ ಆರಂಭಕೋ ವಾಚ ಪ್ರತಿಷ್ಠಾದಿ ಶ್ರವಣ. ಈ ರೀತಿ ಒಂದು ವಾಕ್ಯ ಇದೆ ಅಂತ ಎಲ್ಲಿದೆ ಸಿಕ್ಕಿಲ್ಲ. ಯಜ್ಞದ ಆರಂಭವು ಗಾಳಿಯಿಂದಲೇ, ಪ್ರತಿಷ್ಠೆಯು ಗಾಳಿಯಲ್ಲಿಯೇ ಶ್ರುತಿ ಇರೋದ್ರಿಂದ ವಾಯುವನ್ನೇ ಯಜ್ಞರೂಪ, ಪ್ರತಿಷ್ಠಾ ರೂಪ, ಆಧಾರ ರೂಪ ಅಂತ ತಿಳ್ಕೊಬೇಕು. ಏಷಃ ಯನ್ ಗಚ್ಚನ್ ಚಲಂ ಏಷಃ ಇದಂ ಇದಂ ಸರ್ವಂ ಜಗತ್ ಪುನಾತಿ ಪಾವಯತಿ ಶೋಧಯತಿ. ಇದಂ ಸರ್ವಂ ಜಗನ್ ಪುನಾತಿ ಪಾವಯತಿ ಶೋಧಯತಿ. ಈತನೇ ಈ ವಾಯುವೇ ಹೋಗುತ್ತಾ, ಚಲಿಸುತ್ತಾ, ಬೀಸುತ್ತಾ ಇದೆಲ್ಲವನ್ನು ಪವಿತ್ರಗೊಳಿಸ್ತಾನೆ, ಪಾವನಗೊಳಿಸ್ತಾನೆ, ಶುದ್ಧಿ ಮಾಡ್ತಾನೆ. ಆದ್ರಿಂದ ನಹಿ ಅಚಲತಃ ಶುದ್ಧಿರಸ್ತೆ. ನಹಿ ಅಚಲತಃ ಶುದ್ಧಿರಸ್ತೆ. ಚಲನ ಆಗಲಿಲ್ಲ, ಅಲ್ಲೇ ಇಂದ ಕೊಳ್ಕೊಂಡ್ಬಿಡ್ತದೆ. ಚಲನ ಇದ್ದರೆ ಶುದ್ಧಿ ಆಗುತ್ತೆ. ಚೆನ್ನ ಗುಡಿಸಿ ಮಾಡಿ ಒರೆಸಿ ಶುದ್ಧಿ ಆಗುತ್ತೆ. ಸುಮ್ಮನೆ ಹಾಗೆ ಬಿಟ್ರೆ ಧೂಳು, ಕೊಳೆ, ಗಲೀಜು ಎಲ್ಲ ಆಗಿರುತ್ತೆ. ಮೂಮೆಂಟ್ ಇರಬೇಕು, ಗುಡಿಸ್ತಾ ಇರ್ಬೇಕು, ಒರೆಸ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಗಾಳಿ ಯಾವ್ದು ಕಳಿಸ್ತಾ ಇದೆಯಾ, ಹೋಗ್ಬಿಡ್ತಾ ಇದೆ. ಹಾ, ಇವನೇ ಬೀಸುತ್ತಾ ಹೋಗುತ್ತಾ ಇದೆಲ್ಲವನ್ನು ಪವಿತ್ರಗೊಳಿಸ್ತಾನೆ, ಶೋಧನೆ ಮಾಡ್ತಾನೆ. ಅಗ್ನಿ ಆಚಾರಕ್ಕೆ ಶುದ್ಧಿ ಆಚಾರಕ ಅಲ್ಗಾಡದೆ ಇದ್ರೂ ಶುದ್ಧಿ ಇಲ್ಲ, ಆಯ್ತಲ್ವಾ? ಜೋಷ ನಿರಸನಂ ಚಲತೋ ಹಿ ದೃಷ್ಟಂ ನ ಸ್ಥಿರಸ್ಯ. ದೋಷ ತೆಗೆದುಹಾಕುವುದು ಕ್ರಿಯೆಯನ್ನು ಕಂಡಿದೆಯೇ ಹೊರಟಿಲ್ದೇ ಇಲ್ಲ. ಒಂದು ತೊಟ್ಟಿ ಆಗಲಿ, ಒಂದು ರೂಮ್ ಆಗಲಿ, ಅದು ಯಾರಲ್ಲಿ ಕ್ರಿಯೆ ಮಾಡ್ತಾರೋ, ಗುಡಿಸೋದು ಹೊಸ ಮಾಡ್ತಾರೋ ಶುದ್ಧಿ ಕಾಣುತ್ತೆ. ಯಾರು ಏನು ಮಾಡೋದಿಲ್ಲ, ಹಾಗೆ ಒಂದು 10 ದಿನ ಬಿಟ್ಟೋಗಿ ಒಂದು ಅರ್ಧ ಇಂಚ್ ದಪ್ಪ ಧೂಳು, ಕೊಳೆ, ಕಸ ಇಟ್ಬಿಡುತ್ತೆ. ಒಂದು 15 ದಿವಸ ರೂಮಿಗೆ ಅಥವಾ ಇದಕ್ಕೆ ಹೋಗದೆ ಹೋದ್ರೆ ಮತ್ತೆ ಹೋಗಕ್ಕಾಗಲ್ಲ. ಹಾಗೆ ದೋಷವುಳ್ಳವನೇ ದೋಷ ನಿರಸನಂ ಚಲತೋ ಹಿ ದೃಷ್ಟಂ. ದೋಷ ತೆಗೆದುಹಾಕುವುದು ಒಂದು ಚಲನೆ ಮಾಡುವಂತ ವಾಯುವಿಗೆ ಕಂಡಿದೆಯೇ ಹೊರತು ಸ್ಥಿರವಾಗಿರುವಂತದ್ದಕ್ಕೆ ದೋಷ ಕಂಡಿಲ್ಲ. ಯತ್ ಯಸ್ಮಾಚ್ಚ ಯನ್ ಏಷಃ ಇದಂ ಸರ್ವಂ ಪುನಾತಿ ಯಸ್ಮಾಚ್ಚ ಯನ್ ಇದಂ ಏಷಃ ಯನ್ ಇದಂ ಸರ್ವಂ ಪುನಾತಿ ತಸ್ಮಾತ್ ಏಷ ಏವ ಯಜ್ಞಃ ಯಃ ಪುನಾತಿ. ತಸ್ಮಾತ್ ಏಷಃ ಯಜ್ಞಃ ಯಃ ಪುನಾತಿ. ಯಾವ ಕಾರಣ ಇವನು ಹೋಗುತ್ತಾ ಬೀಸುತ್ತಾ ಇದೆಲ್ಲವನ್ನು ಪವಿತ್ರಗೊಳಿಸ್ತಾನೋ, ಆದ್ರಿಂದ ಇವನೇ ಯಜ್ಞನು, ಇವನೇ ಪುರುಷನು. ಯಃ ಪುನಾತಿ, ಯಾರು ಪವಿತ್ರಗೊಳಿಸ್ತಾ ಇದ್ದಾನೋ ಇವನೇ ಯಜ್ಞನು ಭಾವನೆ ಮಾಡ್ಬೇಕಂತೆ. ವಾಯುವನ್ನೇ ಯಜ್ಞ, ವಾಯು ಸ್ವರೂಪವನ್ನೇ ಯಜ್ಞ ಅಂತ ಭಾವನೆ ಮಾಡ್ತಾ ಯಜ್ಞ ಮಾಡೋ ಫಲ ಬಂದ್ಬಿಡುತ್ತೆ ನಿನಗೆ. ನೀನ್ ಬ್ರಹ್ಮಚಾರಿಯಾಗಿದ್ದು ಹೆಂಡತಿಯಾಗಿದೆಯೇ ಹೌದು, ವಾಯುವೇ ಯಜ್ಞ ಸ್ವರೂಪ, ಯಜ್ಞ ನಿರಂತರ ನಡೀತಾ ಇದೆ ಭಾವನೆ ಮಾಡ್ತಿದ್ರೆ ಯಜ್ಞ ಮಾಡಿದ ಫಲ ಬಂದ್ಬಿಡುತ್ತಂತೆ ಆ ಉಪಾಸಕನಿಗೆ. ನೋಡಿ ಎಷ್ಟು ವಿಶೇಷ. ಅದರಿಂದ ವಾಯುವನ್ನು ಯಜ್ಞ ಎಂಬುದೇ ಭಾವನೆ ಮಾಡಬೇಕು. ಸಾಕು, ನಾಳೆ ಹೇಳ ಮುಂದಕ್ಕೆ. ಓಂ ಆಪ್ಯಾಯಿ ಸರ್ವಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಸೋ ಬಲಮಿಂದ್ರಿಯಾಣಿ ಚರಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾತ್ ಮಾಮಾ ಬ್ರಹ್ಮ ನಿರಾಕರೋದೆ ಅನಿರಾಕರಣಮಸ್ತು ಅನಿರಾಕರಣಮಸ್ತು ತದಾತ್ಮನೇ ಧರ್ಮಾಃ ಏಕೈ ಸಂತೋ ವೇದೈ ಸಂತೋ. ಓಂ ಶಾಂತಿ ಶಾಂತಿ ಶಾಂತಿ.